ಎಲ್ಲ ರೈತ ಬಂಧುಗಳೇ, ಹೋರಾಟದ ಮುಂದಾಳತ್ವವನ್ನು ವಹಿಸತಕ್ಕಂಥ ನನ್ನ ಹಿರಿಯ ಮಿತ್ರ ಅಂತ ಪ್ರತಾಪ್ ಚಂದ್ರ ಶೆಟ್ಟರೆ, ಮಾಜಿ ಸಂಸತ್ ಸದಸ್ಯರಾದಂಥ ಜಯಪ್ರಕಾಶ್ ಹೆಗಡೆ, ವಿನಯ್ ಸೊರಕೆ, ನಮ್ಮ ಜಿಲ್ಲಾಧಿಕಾರಿಗಳು, ವಿಧಾನ ಪರಿಷತ್ ಎಲ್ಲ ಸದಸ್ಯರಿದ್ದಾರೆ, ಐವಾನ್ ಭಂಡಾರಿಯವರು ಮತ್ತು ಎಲ್ಲ ನಮ್ಮ ಕಾರ್ಯಕರ್ತರು ಮತ್ತು ರೈತ ಮುಖಂಡರೆಲ್ಲ ಇದ್ದೀರಿ. ಇದು ನನಗೂ ಸ್ವಲ್ಪ ಅನುಭವ ಇದೆ. ನಾನು ಸಹಕಾರ ಮಂತ್ರಿ ಆಗಿದ್ದಾಗ ಆಸ್ಕರ್ ಫರ್ನಾಂಡಿಸ್ ಅವರು ಅಧ್ಯಕ್ಷರು ನನ್ನ ಹತ್ರ ಬಂದು ಕೆಲವು ಅನೇಕ ಸಹಕಾರವನ್ನು ಬಯಸಿದ್ರು. ನಾನು ಸ್ಪಾಟ್ ಬಂದಿದ್ದೆ. ದೊಡ್ಡ ಜಾಗ ಇದು, ಬಹಳ ವ್ಯಾಲ್ಯೂಬಲ್ ಜಾಗ, 100 ಎಕರೆ ಹೈವೇಗೆ ಇದೆ. 100 ಎಕರೆ ಹೈವೇಗಿದೆ. ಈಗ ಅದರ ಬಗ್ಗೆ ರೈತರಿಗೆ ಆವತ್ತಿನ ಕಾಲದಲ್ಲಿ ಸರ್ಕಾರಗಳು ಬೇಕಾದಷ್ಟು ಹಣನ ಕೂಡ ಕೊಟ್ಟು ಫ್ಯಾಕ್ಟರಿ ಎಂಪ್ಲಾಯೀಸ್ಗೆಲ್ಲ ಸ್ವಲ್ಪ ಸಹಾಯ ಕೂಡ ಮಾಡಿದ್ದು ನನಗೆ ನೆನಪಿದೆ. ಅವರ ಸಂಬಳ ಮತ್ತೊಂದು ಎಲ್ಲ ಕೊಟ್ಟು ಈಗ ಇಲ್ಲಿ ಬದುಕಿಗೆ ಏನಾದ್ರು ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ನಮ್ಮ ನಾಯಕರುಗಳ ಆಸೆ. ಹಿಂದೆ ಒಂದು ತೀರ್ಮಾನ ಆಗಿದೆ, ಇದನ್ನ ಟೆಂಡರ್ ಕರೆದು ಸ್ಕ್ರಾಪ್ ಆಗೋಯ್ತು ಇದನ್ನ ಅಂತ ಹೇಳಿ. ಅದರಲ್ಲಿ ಬಹಳ ಅವ್ಯವಹಾರ ಆಗಿದೆ ಅಂತ ಹೇಳಿ ಈಗ ನಾನು ಮಾಹಿತಿ ಇಲ್ಲಿ ಬರಬೇಕಾದ್ರೆ ಕೆಲವು ಮುಖಂಡಗಳೆಲ್ಲ ತಿಳಿಸಿದ್ದಾರೆ. ಅದಕ್ಕೋಸ್ಕರ ಹಗಲು ರಾತ್ರಿ ಇದ್ರ ಬಗ್ಗೆ ಹೋರಾಟ ನಡೀತಾ ಇದೆ. ಈ ಮಧ್ಯದಲ್ಲಿ ಸರ್ಕಾರ ಕೂಡ ಇದ್ರ ಬಗ್ಗೆ ಒಂದು ಆದೇಶ ಆಗಿದೆ, ಸ್ಯಾಂಕ್ಷನ್ ಆಗಿದೆ ಅಂತ ಕೂಡ ನನಗೆ ನಮ್ಮ ಸ್ಥಳೀಯ ನಾಯಕರುಗಳು ನನಗೆ ಬರಬೇಕಾದ್ರೆ ವರದಿಯನ್ನು ತಿಳಿಸಿದ್ದಾರೆ. ನಾನು ಒಂದು 3-4 ಜನಕ್ಕೆ 8ನೇ ತಾರೀಕು ಆದಮೇಲೆ 8ವರೆಗೂ ಬೇಡ, 3-4 ಜನಕ್ಕೆ ನಾನು ಬೆಂಗಳೂರು ಬಂದರೆ ಅಸೆಂಬ್ಲಿ ಟೈಮಲ್ಲಿ ಹೋಮ್ ಮಿನಿಸ್ಟರ್ ಹತ್ರ, ಕೋಆಪರೇಷನ್ ಮಿನಿಸ್ಟರ್ನ, ನಿಮ್ಮ ಡಿಸ್ಟಿಕ್ ಮಿನಿಸ್ಟರ್ ನೆನ್ನೆ ರಾತ್ರಿ ನನಗೆ ಫೋನಲ್ಲಿ ಈ ರೀತಿ ಹೋಗ್ತಾ ಇದ್ದೀರಂತೆ, ನೀವು ಹೋಗ್ಬೇಕು ಅಂತೇಳಿ ನನಗೆ ಅವರು ರಿಕ್ವೆಸ್ಟ್ ಮಾಡಿಕೊಂಡ್ರು. ಆಮೇಲೆ ನನಗೆ ಬೇರೆಯವರು ಕೂಡ ಹೇಳಿದ್ರು. ಸೊ ನಾನು ಕರೆಸಿ ಒಂದು ಸಭೆ ಮಾಡೋಣ. ನ್ಯಾಯ ಎಲ್ಲರಿಗೂ ಒಂದೇ, ಅನ್ಯಾಯ ಆದವ್ರಿಗೆ ಏನು ಕಾನೂನು ರೀತಿ ಕ್ರಮ ಆಗಬೇಕು, ಅದಕ್ಕೆ ಎಲ್ಲ ಥರದ ಹೋರಾಟ ಕೂಡ ನೀವು ಮಾಡ್ತಾ ಇದ್ದೀರಿ. ನಾವು ಏನು ಬೇಕು ನಿಮ್ಮ ಹೋರಾಟಕ್ಕೆ ಸಹಕಾರ ಕೊಡೋಣ. ತಪ್ಪಿಸಿದವರಿಗೆ ಶಿಕ್ಷೆ ಆಗಲೇಬೇಕು. ನಮ್ಮಿಬ್ಬರು ವಿಧಾನ ಪರಿಷತ್ ಸದಸ್ಯರು ಕೂಡ ಇದ್ದಾರೆ. ಅವರು ಕೂಡ ಅಸೆಂಬ್ಲಿಯಲ್ಲಿ ವಿಚಾರನ ಪ್ರಸ್ತಾವನೆ ಮಾಡಲಿಕ್ಕೆ ನಾನು ಸೂಚನೆ ಕೊಡ್ತೀನಿ. ಸೊ ಸರ್ಕಾರದಿಂದ, ಹೋಮ್ ಡಿಪಾರ್ಟ್ಮೆಂಟಿಂದ ಮತ್ತು ಕೋಆಪರೇಷನ್ ಇಂದ ಏನು ಉತ್ತರ ಕೊಡಬೇಕು ಲಿಖಿತವಾಗಿ ಅದು ಕೂಡ, ಯಾಕೆಂದ್ರೆ ಸಾರ್ವಜನಿಕರು ಇಲ್ಲಿ ಬಹಳ ಜನ ಆಸಕ್ತಿಯಿಂದ ದಿನ ಒಂದು ವಾರಗಟ್ಟಲೆ ಇದ್ರ ಬಗ್ಗೆ ಪೇಪರಲ್ಲಿ ಒಂದು ಆರ್ಟಿಕಲ್ ಕೂಡ ನಾವೆಲ್ಲ ಗಮನಿಸಿದ್ದೇವೆ. ದಿನ ಏನೇನಾಗ್ತದೆ ಇಲ್ಲಿ. ಪ್ರತಾಪ್ ಚಂದ್ರ ಶೆಟ್ಟರಿಗೆ ಕೂತಿದ್ರು ನಮ್ಮ ಬೆಂಗಳೂರಿಗೆ ಗೊತ್ತಾಗ್ತದೆ ಅಂತ, ಎವ್ರಿ ಡೇ ನಮ್ಮ ಅವ್ರ ಆಕ್ಟಿವಿಟೀಸ್ ನಮಗೆಲ್ಲ ಗೊತ್ತಾಗ್ತದೆ. ಸೊ ಹಂಗೆ ಎಲ್ಲೆಲ್ಲಿ ಹೋರಾಟ ನಡೀತದೆ ಅಂತೇಳಿ ನಮ್ಮ ಪೊಲೀಸ್ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಸರ್ಕಾರಕ್ಕೆ ತಿಳಿಸ್ತಾರೆ. ಸೊ ಅದರಿಂದ ನಮಗೆಲ್ಲ ಮಾಹಿತಿ ಬರ್ತದೆ. ಸೊ ಇದ್ರ ಬಗ್ಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಏನು ಈ ಮನವಿ ಏನು ನೀವು ಕೊಟ್ಟಿದ್ದೀರಿ, ಇದನ್ನ ನಾನು ಕೂಡ ಇದ್ರ ಬಗ್ಗೆ ಚೀಫ್ ಮಿನಿಸ್ಟರ್ಗೆ ಮತ್ತು ಹೋಮ್ ಮಿನಿಸ್ಟರ್ಗೆ ಇಬ್ಬರಿಗೂ ವಿಚಾರ ಗಮನ ತರ್ತೀನಿ. ನಾನೇ ಒಂದು ಸಭೆ ಕೂಡ ನಾನು ಕರಿತೀನಿ. ಕರೆದ್ಬಿಟ್ಟು ಇದಕ್ಕೆ ಯಾವ ರೀತಿ ನಿಮ್ಗೆ ನ್ಯಾಯ ಕೊಡಿಸ್ಲಿಕ್ಕೆ ಸಾಧ್ಯನೋ ಅಂತೇಳಿ ಒಂದು 3 ಜನ 4-5 ಜನ ಬನ್ನಿ, ಜಾಸ್ತಿ ಜನ ಏನು ಬೇಡ, ಒಂದು 5-6 ಜನ ಬಂದ್ರೆ ನಾವೆಲ್ಲ ಕೂತ್ಕೊಂಡು ಕೆಲವು ವಿಚಾರನ ಓಪನ್ ಆಗಿ ಎಲ್ಲ ಮಾತಾಡಕ್ಕಾಗಲ್ಲ. ಯಾರು ಕಳ್ರಲ್ಲ, ಯಾರ ಹೆಸರನ್ನ ಕೆಲವೆಲ್ಲ ಹೇಳಕ್ ಹಿಂದೆ ಮುಂದೆ ನೋಡ್ತಾರೆ. ಯಾಕೆ ಮುಚ್ಚಿದ್ರು, ಯಾಕೆ ಹೆಸರು ಹಾಕಿಲ್ಲ, ಇವೆಲ್ಲ ಹಿಂದೆ ಮುಂದೆ ಆಗ್ತದೆ. ಗುಪ್ತವಾಗಿ ನಿಮ್ಮ ಆಫೀಸರ್ಸು ಬೇಕಾದ್ರೆ ಕರ್ಸ್ಬಿಟ್ಟು ಮಾತಾಡಿ ನಿಮ್ಗೆಲ್ಲ ಒಂದು ನ್ಯಾಯ ಒದಗಿಸ್ಕೊಂಡು ಕೊಡೋಣ. ಸೊ ನಮ್ಮ ಲೀಡರ್ಸ್ ಎಲ್ಲ ಒಳ್ಳೆ ವಿಚಾರದಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಅಂತೇಳಿ ನಾನು ಅದಕ್ಕೆ ಕೂತಾದಂಥ ಕಾರ್ಯಕ್ರಮ ಇದೆ. ಒಂದು ಕೂಡ ನಾನು ನಿಮ್ಮನ್ನೆಲ್ಲ ಬಂದು ಭೇಟಿ ಮಾಡಬೇಕು, ನಮ್ಮ ಸೀನಿಯರ್ ಲೀಡರ್ಸು ಅಂತೇಳಿ ನಾವೆಲ್ಲ ಇಲ್ಲಿಗೆ ಬಂದಿದ್ದೇವೆ. ನಿಮ್ಮ ಹೋರಾಟಕ್ಕೆ ಜಯವಾಗಲಿ. ನಮ್ಮ ಸಹಕಾರ ಇರ್ತದೆ. ನ್ಯಾಯ ಕೊಡಿಸ್ಬೇಕಾದ್ದು ನಮ್ಮೆಲ್ಲರ ಡ್ಯೂಟಿ. ಸೊ ಏನಪ್ಪಾ ಅಂದ್ರೆ ಅವ್ರದ್ದೊಂದು ಪದ ನನಗೆ ಅರ್ಥ ಆಗಿದ್ದು ಈ ಇದರಲ್ಲಿ ಅರ್ಜಿಲಿ ಮತ್ತು ಅವ್ರ ಮಾತಿಂದ, ನ್ಯಾಯಪೀಠದ ಸ್ಥಾನದಿಂದ ಅಂದ್ರೆ ಯಾರು ಅಧಿಕಾರವನ್ನ
ತನಿಖೆ ಮಾಡ್ತಾರೋ ಆ ತನಿಖಾಸು ನ್ಯಾಯಬದ್ಧವಾಗಿ ಮಾಡಬೇಕು ಅನ್ನೋದು ಅವರ ಆಸೆ. ಇಂಗ್ಲಿಷಲ್ಲಿ ಒಂದು ಮಾತು ಹೇಳ್ತಾರೆ, ಇನ್ಜಸ್ಟಿಸ್ ಶುಡ್ ನಾಟ್ ಬಿ ಫ್ಲೋನ್ ಟು ದ ಸೀಟ್ ಆಫ್ ಜಸ್ಟಿಸ್ ಅಂತ. ಹೆಂಗೆ ನ್ಯಾಯದ ಪೀಠದಿಂದ ಅನ್ಯಾಯ ಆಗಬಾರ್ದು. ಅದಕ್ಕೆ ಪೊಲೀಸ್ ಅಧಿಕಾರಿಗಳು ಇದಕ್ಕೆ ಶಾಮೀನಾಗಿ ಒಬ್ಬೊಬ್ರಿಗೂ ಒಂದೊಂಥರ ಮಾಡ್ತಾ ಇದ್ದಾರೆ ಅಂತೇಳಿ ಒತ್ತಡಕ್ಕೆ ಮಣಿದಿದ್ದಾರೆ ಅನ್ನೋದು ಅವರ ಭಾವನೆ. ಇದನ್ನ ಸರಿಪಡಿಸುವಂತ ಕೆಲಸವನ್ನ ಮಾಡೋಣ. ಬಹುಶಃ ತಾವು ತಮ್ಮ ಹೋರಾಟ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಖಂಡಿತ ಸರ್ಕಾರ ನಿಮ್ಮ ಕೂಗಿಗೆ ಮನ್ನಣೆ ಕೊಡ್ತದೆ. ಇದಕ್ಕೆ ನಿಲ್ಲಿಸಬಹುದ್ರೆ ಉತ್ತಮ ಅನ್ನೋದು ನನ್ನ ಒಂದು ಭಾವನೆ. ಮಿಕ್ಕಿದ್ದು ನಿಮ್ಮ ವಿಚಾರ. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.